ಪರವಾಗಿ ಕಾರ್ಮಿಕರ ಪರವಾಗಿ ನಿರಂತರವಾಗಿ ನಿಮ್ಮ ಮಧ್ಯೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಆರ್ ವೆಂಕಟರಾಮಯ್ಯನವರು ಇಲ್ಲಿ MLA ಆದಂತ ಸಂದರ್ಭದಲ್ಲಿ ನಿಮ್ ಪರವಾಗಿ ಹೆಂಗ್ ಕೆಲಸ ಮಾಡಿದ್ದಾರೆ ಅಂತೇಳಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ಅಂತ ಪಕ್ಷ ಅಧಿಕಾರಕ್ಕೆ ಬಂದು ನಿಮ್ ಮಧ್ಯೆ ಈ ತರದ ಸಂಬಂಧಗಳನ್ನ ಕಟ್ಟುವಂತ ಕೆಲಸ, ಎಲ್ಲರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ, ಯುವಕರಿಗೆ ಉದ್ಯೋಗ ಸಿಕ್ಕುವಂತ ಕೆಲಸ, ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕುವಂತ ಕೆಲಸ, ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಸಿಕ್ಕುವಂತ ಕೆಲಸ ಆಗುವಂತ ಮಾತಾಡುವಂತ ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತುವಂತ ಸಿದ್ನಳ್ಳಿ ಶೇಖರ್ ಅವರೇ ನಾಯಕರನ್ನ ನೀವು ಆಯ್ಕೆ ಮಾಡಿ ಮುಂದೆ ಕಳಿಸುವಂತ ಕೆಲಸ ನೀವು ಮಾಡ್ಲಿ. ಆ ಗಂಗಮ್ಮ ತಾಯಿ ನಿಮ್ಗೆಲ್ರಿಗೂ ಆ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ CPIM ಪಕ್ಷ ಕೂಡ ದುಡಿಯೋ ಜನರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬಂದಿರುವಂತದ್ದು. ಇವತ್ತೇನಾವತ್ತು ಇಡೀ ದೊಡ್ಡ ಹೋರಾಟ ನಡೆಸಿ ಕಾರ್ಮಿಕರು ಅವ್ರ ನ್ಯಾಯಕ್ಕೋಸ್ಕರಾಗಿ, ರೈತರು ಅವ್ರ ನ್ಯಾಯಕ್ಕೋಸ್ಕರಾಗಿ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಗೋಲಿಬಾರ್ ಆದಂತ ಸಂದರ್ಭದಲ್ಲಿ ಆ ರಕ್ತದಲ್ಲಿ ನೆಂದಿರುವಂತ ಬಾವುಟನ ಎತ್ತದಂತವೇ ಕೆಂಪು ಬಾವುಟ. ಕೆಂಪು ಬಾವುಟ ಅಂದ್ರೆ ಬೇರೆ ಯಾವ ಅರ್ಥನೂ ಅಲ್ಲ. ಸುತ್ತಿ ಕುಡುಗೋಲು ಅಂತಂದ್ರೆ ಸುತ್ತಿಗೆ ಕುಡುಗೋಲು ಇಲ್ದಿರ್ಕ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಈ ದೇಶದಲ್ಲಿ ಕಾರ್ಖಾನೆಗಳಲ್ಲಾಗ್ಲಿ, ಹೊಲಗಳಾಗ್ಲಿ, ಗದ್ದೆಗಳಾಗ್ಲಿ ಎಲ್ಲಿ ಕೂಡ ಅದರ ಸಂಕೇತನೇ ಇವತ್ತು ಸುತ್ತಿ ಕುಡುಗೋಲು ನಕ್ಷತ್ರ. ಹಾಗಾಗಿ ನನಗ್ ಖುಷಿಯಾಗಿದ್ದೇನು ಅಂತಂದ್ರೆ ಕಾಲ ಬದಲಾಗೈತೆ. ಹಂಗಾಗಿ ಒಳ್ಳೊಳ್ಳೆ ಲೈಟ್ಗಳು ಕಾಣಿಸ್ತವೆ, ನೀವು ಕಾಣಿಸಲ್ಲ, ನಾವು ನಿಮಗ್ ಕಾಣಿಸ್ತೀರಿ, ನಮ್ಮ ಲೈಟ್ಗಳು ನಮ್ಮ ಕಣ್ಣುಗಳು ನಿಮ್ಗೆ ಕಾಣಿಸ್ದಂಗ್ ಮಾಡವೆ. ಅಂದ್ರೆ ಕಾಲ ಬದಲಾಗಿರೋದ್ರ ನಿಂಕ ಮಾತಾಡಿದಂತ ರಾಮಚಂದ್ರನವರೇ, CPIM ಪಕ್ಷದ ಮುಖಂಡರಾದಂತ ಕಾಮ್ರೇಡ್ ಸಿದ್ನಳ್ಳಿ ಶೇಖರ್ ಅವರೇ, CPIM ಪಕ್ಷದ ತಾಲೂಕು ಕಾರ್ಯದರ್ಶಿಯಾದಂತ ಕಾಮ್ರೇಡ್ ಪುಣ್ಯಳ್ಳಿ ಶಂಕರ್ ಅವರೇ, ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂತ ಸಂಗಾತಿ ಶಿವಪ್ಪ ಅವರೇ, ಅದೇ ರೀತಿಯಲ್ಲಿ ವಕೀಲರ ಸಂಘದ ಮುಖಂಡರು ಮತ್ತು CPIM ಪಕ್ಷದ ಮುಖಂಡರಾದಂತ ಕಾಮ್ರೇಡ್ ವೆಂಕಟೇಶ್ ಅವರೇ, ವೇದಿಕೆ ಮೇಲಿರುವಂತ ಊರ್ನ ಎಲ್ಲ ಹಿರಿಯರೇ ಹಾಗೂ ನಮ್ಮ ದಿನ್ನಳ್ಳಿ ರಾಜು ಅವರೇ, ಸುರೇಶ್ ಅವರೇ, ಮತ್ತೆ ಇಷ್ಟೊತ್ತು ಹಾಡುಗಳನ್ನ ಆಡಿದಂತ ನಮ್ಮ ಸಂಗಾತಿಗಳೇ ಗೋಪಿ ಮತ್ತು ತಂಡದವರೇ, ಮತ್ತು ಇಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಏನಿವತ್ತು ಕಾರ್ಮಿಕ ದಿನಾಚರಣೆ ಮತ್ತು ಬುದ್ಧ ಪೂರ್ಣಿಮೆ ಎರಡು ವಿಶೇಷದ ಇಟ್ಕೊಂಡು ಮತ್ತು ಗ್ರಾಮ ದೇವತೆ ಗಂಗಮ್ಮ ಜಾತ್ರೆಯನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ. ನನಗೆ ಬಹಳ ಖುಷಿ ಆಯ್ತು. ಏನು ಅಂತಂದ್ರೆ ಹಿಂದೆ ಎಲ್ಲ ಈ ಊರುಗಳಲ್ಲಿ VCR ಏನಾದ್ರು ಹಾಕಿದ್ರೆ ಟಿವಿ, ನಾವು ಸಣ್ಣ ಮಕ್ಕಳಾಗ ಟಿವಿಗಳೇ ಇರಲ್ಲ ಊರುಗಳಾಗ, 4-5 ಊರುಗಳಿಗೂ ಸೇರಿ ಒಂದ್ ಊರಾಗ ಹಾಕಿದ್ರೆ ಎಲ್ಲ ಬಂದು ಇಲ್ಲಿ ಮಕ್ಳು ಕೂತ್ಕೊಂಡವ್ರ ನನ್ಗೆ ಅದು ನೆನಪಾಗ್ತದೆ. ಇಲ್ಲಿ ಕೂತ್ಕೊಂಡಾಗ ನಾವೆಲ್ಲ ಮುಂದೆ ಹೋಗಿ ಗೊಂಡ್ಪಟ್ಟಿಗಳು ಹಾಕಿ ಕೂತ್ಕೊಂಡಿರಿ, ಟಿವಿ ಕಾಣಿಸ್ಬೇಕಲ್ಲ ಅಂತ ಹೇಳಿ. ಹಂಗೆ ಇವತ್ತು ಮಕ್ಕಳೆಲ್ಲ ಬಂದು ಕೂತವ್ರೆ, ಹಿಂದ್ಗಡೆ ಹೆಣ್ಮಕ್ಳೆಲ್ಲ ಕೂತವ್ರೆ, ಹಂಗೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಕೂತವ್ರೆ, ಮನೆಗಳ ಮ್ಯಾಗ ಮಾಡಿಗಳ ಮ್ಯಾಗೆಲ್ಲ ಕೂತವ್ರೆ. ನಾವಿರೋವಾಗ ಮಾಡಿಗಳಿಲ್ಲ, ಎಲ್ಲ ಗುಡಿಸ್ ಮನೆಗಳು, ಹುಲ್ಲು ಮನೆಗಳು, ಪೆಂಕ್ ಮನೆಗಳು ಇದ್ದಿದ್ದು. ಇವತ್ತು ಮಿದ್ದ ಮನೆಗಳ ಮ್ಯಾಗ ಎಲ್ಲ ಕೂತಿದ್ದೀರಿ. ಹಾಗಾಗಿ ನನಗ್ ಖುಷಿಯಾಗಿದ್ದೇನು ಅಂತಂದ್ರೆ ಕಾಲ ಬದಲಾಗೈತೆ. ಹಂಗಾಗಿ ಒಳ್ಳೊಳ್ಳೆ ಲೈಟ್ಗಳು ಕಾಣಿಸ್ತವೆ, ನೀವು ಕಾಣಿಸಲ್ಲ, ನಾವು ನಿಮಗ್ ಕಾಣಿಸ್ತೀರಿ, ನಮ್ಮ ಲೈಟ್ಗಳು ನಮ್ಮ ಕಣ್ಣುಗಳು ನಿಮ್ಗೆ ಕಾಣಿಸ್ದಂಗ್ ಮಾಡವೆ. ಅಂದ್ರೆ ಕಾಲ ಬದಲಾಗಿರೋದ್ರ ನಿಂಕ. ಇವತ್ತು ಆರ್ಕೆಸ್ಟ್ರಾ ಬಂದೈತೆ, ನಮ್ಮ ಕಲಾವಿದರು ಒಳ್ಳೆ ಡ್ಯಾನ್ಸ್ಗಳು ಮಾಡ್ತಾರೆ, ಪಿಕ್ಚರ್ಗಳಾಗ ತೆಗಿಯೋರು ಶೂಟಿಂಗ್ ತೆಗಿಯಂತದನ್ನ ಇಲ್ಲೇ ನೋಡಂಗೆ, ನಿಮ್ ಕಣ್ಣುಗಳ ಮುಂದೆ ನೋಡಂಗೆ ಆರ್ಕೆಸ್ಟ್ರಾ. ನಮ್ಮ ಕಲಾವಿದರು ಕೂಡ ಆಧುನಿಕವಾಗಿ ಆ ತರದ ಎಲ್ಲವನ್ನೂ ಕೂಡ ವಿಶೇಷತೆನ ಏನೇನೋ ಮಾಡಿ ಇಲ್ಲೆಲ್ಲ ಮಾಡ್ತಿದ್ದಾರೆ. ಇರ್ಲಿ, ಎಲ್ಲವೂ ಕೂಡ ಬದುಕು ಅಂತೇಳಿ ತಿಳ್ಕೊಳ್ಳೋಣ. ಅವರು ಕೂಡ ನನ್ನ ಲೆಕ್ಕದಲ್ಲಿ ಕಾರ್ಮಿಕರೇ. ದುಡಿಮೆಗಾಗಿ, ಬದುಕಿಗಾಗಿ ಕಲೆಯನ್ನ ಇವತ್ತು ಎಲ್ಲರ ಮುಂದೆ ಕೂಡ ಉಣಿಸ್ತಾ ನಿಮ್ಮನ್ನೆಲ್ಲರನ್ನು ಕೂಡ ಸಂತೋಷವಾಗಿಡುವಂತ ಕೆಲಸನ ಇವತ್ತು ಮಾಡ್ತಾ ಇದೆ. ಅದೇ ರೀತಿನಲ್ಲಿ CPIM ಪಕ್ಷ ಇದನ್ನೇ ಹೇಳುವಂತದ್ದು, ಎಲ್ಲ ಜಾತಿ ಎಲ್ಲ ಧರ್ಮ ನೋಡಿ. ಇವತ್ತು ಇಲ್ಲಿ ಕೂತವ್ರೆ ಮಕ್ಕಳು, ಯಾವ್ಯಾವ ಜಾತಿ ಮಕ್ಕಳು, ಯಾವ್ಯಾವ ಧರ್ಮದ ಮಕ್ಕಳು, ಪುಸ್ತಕವಾಗಿ ನಾನು ಕೂತಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಅಷ್ಟೇ ಅವ್ರಿಗೆ ಗೊತ್ತಿರುವಂತವ್ರು. ಇದ್ರೆ ವಿಶೇಷವಾಗಿ ಈ ಎಲ್ಲ ಊರುಗಳಲ್ಲೂ ಕೂಡ ನಾನು ಈ ರೀತಿಯಾದಂತ ಒಂದು ಒಗ್ಗಟ್ಟು ಆಗೋದು ಯಾವಾಗ ಅಂತಂದ್ರೆ ಈ ಕಲೆಯಿಂದ. ಈ ಸಾಂಸ್ಕೃತಿಕ ಕಲೆ ಮತ್ತು ನಮ್ಮ ಸಂಸ್ಕೃತಿ ಇದೇನಿದೆ ಇದು ಹಿಂಗೇನು ಕೂಡ ಬೆಳಿಬೇಕು, ಇದು ಆಗ್ಬೇಕು. ಇವತ್ತು ಯಾವ್ದಾವ್ದೋ ಕಾರಣಕ್ಕೋಸ್ಕರಾಗಿ, ಯಾವ್ದಾವ್ದೋ ವಿಶೇಷಕ್ಕಾಗಿ ನಾವು ಒಬ್ರನ್ನೊಬ್ರು ದ್ವೇಷಿಸ್ತೀವಿ, ಒಬ್ರನ್ನೊಬ್ರು ವಿರೋಧ ಮಾಡ್ಕೊಂತೀವಿ. ನಾನು ಹೇಳಿ ಕೇಳಿ ಹೆಣ್ಮಕ್ಳ ಮಧ್ಯೆ ಕೆಲಸ ಮಾಡುವಂತದ್ದು ಮಹಿಳಾ ಸಂಘದಾಗ ನನ್ನ ಹತ್ರ ಕೇಸುಗಳು ಬರ್ತಾ ಇರ್ತವೆ. ಮನೆಗಳಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ಹೇಳ್ತಾ ಇರ್ತೀನಿ, ಮನೆಗೂ ದೇವ್ರ ಮನೆ ಕಟ್ಟಿ ಅಂದಿದ್ರಮ್ಮ. ಅವಾಗ ಊರ್ಕಲ್ಲ ಸೇರಿ ಒಂದ್ ದೇವಸ್ಥಾನ ಇರ್ತಾ ಇತ್ತು. ಆ ದೇವಸ್ಥಾನದ ಕೂತ್ಕೊಂಡು ನ್ಯಾಯ ಪಂಚಾಯತಿ ಮಾಡೋರು, ಸತ್ಯ ಮಾತಾಡೋ, ಆ ದೇವಸ್ಥಾನ ಮುಂದ್ಗಡೆ ಕೂತ್ಕೊಂಡು ಸುಳ್ಳು ಮಾತಾಡ್ಬೇಡ ಅನ್ನೋರು. ಸತ್ಯನ್ ಮಾತಾಡ್ತಾ ಇದ್ರು. ಸುಳ್ಳು ಹೇಳಂತ ಒಂದ್ ಸುಳ್ಳು ಅಂತೇಳಿ ಗೊತ್ತಾಗ್ಬಿಡ್ತಾ ಇತ್ತು.
ಊರಾಗಿರೋರೆಲ್ಲ ತೀರ್ಮಾನ ಮಾಡ್ತಾ ಇದ್ರು. ಇವತ್ತು ಸಣ್ಣಕ ಪಣ್ಣಕ ಎಲ್ಲ ಪೊಲೀಸ್ ಸ್ಟೇಷನ್ ಬರ್ತೀರಿ, ಕೋರ್ಟ್ಗೆ ಬರ್ತೀರಿ, ಅವ್ರು ಎಲ್ಲೆಲ್ಲೋ ಓದ್ಕೆ ಬಂದಿರ್ತಾರೆ. ನೀವ್ ಯಾರು ತರಳೆ ಪರಳೆ ಏನೂ ಗೊತ್ತಿರಲ್ಲ. ಆ ಕಣ್ಣುಗಳು ಕಟ್ಟಿ ಹಾಕಿರೋರು ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದೇ ನ್ಯಾಯ ಅಂತದೆ. ಅನ್ಯಾಯ ಆಗಿರೋರ್ಗೂ ನ್ಯಾಯ ಸಿಕ್ಬಿಡ್ತದೆ, ಒಂದೊಂದ್ಸಲ ನ್ಯಾಯಯುತವಾಗಿರೋರ್ಗೂ ಅನ್ಯಾಯ ಆಗ್ಬಿಡ್ತದೆ. ಆದ್ರೆ ಊರಲ್ಲಿದ್ರೆ ಇವೆಲ್ಲವೂ ಕೂಡ ಆಗಲ್ಲ. ಆದ್ರೆ ಮನೆ ಮನೆಗೂ ಒಂದ್ ದೇವ್ರ ಮನೆ ಕಟ್ಟಿರ್ತೀರಿ. ಎಂಡ್ರ ಗಂಡ ಸುಳ್ಳು ಹೇಳ್ತಾನೆ, ಗಂಡ್ಕೆಂಡ್ರು ಸುಳ್ಳು ಹೇಳ್ತಾಳೆ, ಅಣ್ಣ ತಮ್ಮನವ್ರು ಸುಳ್ಳು ಹೇಳ್ತಾರೆ. ಒಂದ್ ಗುಂಟು ಜಮೀನ್ಕ ಅಣ್ಣನ ಪ್ರಾಣ ತೆಗ್ದಾಕ್ತಿರಿ, ಗಂಡನ ಪ್ರಾಣ ತೆಗ್ದಾಕ್ತಿರಿ, ಹೆಂಡ್ರ ಪ್ರಾಣ ತೆಗ್ದಾಕ್ತಿರಿ, ಮಕ್ಳ ಪ್ರಾಣ ತೆಗ್ದಾಕ್ತಿರಿ. ಇವೆಂತ ಕಲ್ಚರ್ ಇರುವಂತ ಈ ಸಂಬಂಧಗಳನ್ನ ಹಾಳಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ನೀವೆಲ್ಲ ಜಾತಿ ಜನ, ಎಲ್ಲ ಧರ್ಮದ ಜನ, ಎಲ್ಲ ಮಕ್ಕಳು, ಗಣ್ಣವರು, ಮನೆಯಾಗಿರುವಂತ ಸಬ್ಬಂಡಾರ್ ಜನಗಳು ಎಲ್ಲರೂ ಕೂಡ ಸೇರಿ ಅಣ್ಣ ತಮ್ಮನು, ಹೆಣ್ಮಕ್ಳು, ಗಂಡ್ಮಕ್ಳು, ಅತ್ತೆ ಸೊಸೆ ಮಾವನು ಎಲ್ಲ ಒಂದಾಗ್ತಿ ಇವತ್ತು ನೀವು ಈ ಊರಾಗ ಸೇರಿದಿರಿ. ಈ ಊರು ಎಲ್ಲರಿಗೂ ಮಾದರಿ ಆಗ್ಲಿ, ಈ ರೀತಿಯಾದಂತ ಸಂಬಂಧಗಳು ಬೆಳೀಲಿ, ಈ ಸಂಬಂಧಗಳು ಕಟ್ಟಬೇಕು ಅನ್ನುವಂಥದ್ದೇ ಸಿಪಿಎಂ ಪಕ್ಷದ ಉದ್ದೇಶ. ಸಿಪಿಎಂ ಪಕ್ಷ ಕೂಡ ದುಡಿಯೋ ಜನರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬಂದಿರುವಂತದ್ದು. ಇವತ್ತೇನಾವತ್ತು ಇಡೀ ದೊಡ್ಡ ಹೋರಾಟ ನಡೆಸಿ ಕಾರ್ಮಿಕರು ಅವ್ರ ನ್ಯಾಯಕ್ಕೋಸ್ಕರಾಗಿ, ರೈತರು ಅವ್ರ ನ್ಯಾಯಕ್ಕೋಸ್ಕರಾಗಿ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಗೋಲಿಬಾರ್ ಆದಂತ ಸಂದರ್ಭದಲ್ಲಿ ಆ ರಕ್ತದಲ್ಲಿ ನೆಂದಿರುವಂತ ಬಾವುಟನ ಎತ್ತದಂತವುದೇ ಕೆಂಪು ಬಾವುಟ. ಕೆಂಪು ಬಾವುಟ ಅಂತ ಬೇರೆ ಇನ್ಯಾವ ಅರ್ಥನೂ ಅಲ್ಲ. ಸುತ್ತಿ ಕುಡುಗೋಲು ಅಂತಂದ್ರೆ ಸುತ್ತಿಗೆ ಕುಡುಗೋಲು ಇಲ್ದಿರ್ಕ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಈ ದೇಶದಲ್ಲಿ ಕಾರ್ಖಾನೆಗಳಲ್ಲಾಗ್ಲಿ, ಹೊಲಗಳಾಗ್ಲಿ, ಗದ್ದೆಗಳಾಗ್ಲಿ ಎಲ್ಲಿ ಕೂಡ ಅದರ ಸಂಕೇತನೇ ಇವತ್ತು ಸುತ್ತಿ ಕುಡುಗೋಲು ನಕ್ಷತ್ರ. ಆ ಗುರುತನ್ನ ನೀವೆಲ್ಲರೂ ಕೂಡ ಬೆಂಬಲಿಸ್ರಿ. ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ನಿರಂತರವಾಗಿ ನಿಮ್ ಮಧ್ಯೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಆರ್ ವೆಂಕಟರಾಮಯ್ಯನವರು ಇಲ್ಲಿ MLA ಆದಂತ ಸಂದರ್ಭದಲ್ಲಿ ನಿಮ್ ಪರವಾಗಿ ಹೆಂಗ್ ಕೆಲಸ ಮಾಡಿದ್ದಾರೆ ಅಂತೇಳಿ. ಮುಂದಿನ ದಿನಗಳಲ್ಲೂ ಕೂಡ ಅಂತ ಪಕ್ಷ ಅಧಿಕಾರಕ್ಕೆ ಬಂದು ನಿಮ್ ಮಧ್ಯೆ ಈ ತರದ ಸಂಬಂಧಗಳನ್ನ ಕಟ್ಟುವಂತ ಕೆಲಸ, ಎಲ್ಲರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ, ಯುವಕರಿಗೆ ಉದ್ಯೋಗ ಸಿಕ್ಕುವಂತ ಕೆಲಸ, ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕುವಂತ ಕೆಲಸ, ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಸಿಕ್ಕುವಂತ ಕೆಲಸ ಆಗುವಂತ, ಮಾತಾಡುವಂತ, ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತುವಂತ ನಾಯಕರನ್ನ ನೀವು ಆಯ್ಕೆ ಮಾಡಿ ಮುಂದೆ ಕಳಿಸುವಂತ ಕೆಲಸ ನೀವು ಮಾಡ್ಲಿ. ಆ ಗಂಗಮ್ಮ ತಾಯಿ ನಿಮ್ಗೆಲ್ರಿಗೂ ಆ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಬಂಧುಗಳು.